ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಆಸೆ ಧಾರಾವಾಹಿಯ ಒಂದು ಚಿಕ್ಕ ಪ್ರೊಮೋನ ಚಿಕ್ಕದಾಗಿ ನೋಡ್ಕೊಂಬರಮ್ರಿ. ಇಲ್ಲೇ ನೋಡ್ರಿ, ಮೀನಾ ಅಂತಂದ್ರೆ ಗೋಡನೊಳಗೆ ಸಿಕ್ಕಿದ್ದಿರ್ತಾಳ್ರಿ. ಭಾಳ ಅಂದ್ರೆ ಭಾಳ ಥಂಡಿ ರೀ. ಅಲ್ಲಿ ನೋಡ್ತಿರ್ಬೋದು ಎಷ್ಟಂದ್ರೆ ಭಾಳ ಥಂಡಿ ಇದ್ದಿರ್ತದೆ. ಎಲ್ಲನೂ ಎತ್ತಿ ಎತ್ತಿ ಒಗಿತಿರ್ತಾಳ. ಥಂಡಿನ ಭಾಳಷ್ಟು ಥಂಡಿ ಬಿಟ್ಟಕಿಗೆ. ಆದ್ರೆ ಅದರಲ್ಲಿಂತ ಅಂದರೆ ಈಗ ಭಾಳಷ್ಟು ಗೋಡನೊಳಗೆ ಥಂಡಿ ಇದೆ, ಅದರಲ್ಲಿಂತ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಡಬ್ಬಿಗಳು ಅವರಿವ. ಆ ಡಬ್ಬಿಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಲಿಕ್ಕತ್ತಾಳ. ಮತ್ತು ಈ ಕಡೆ ನೋಡಿದ್ರೆ ಸೂರ್ಯ ಎಲ್ಲ ಕಡೆಗೆ ಹುಡುಕ್ಲಿಕ್ಕತ್ತಾನ ರೀ. ಆದರೆ ಎಲ್ಲೂ ಮೀನಾ ಸಿಗಂಗಿಲ್ಲ. ಎಲ್ಲ ಕಡೆಗೂ ವಿಚಾರಿಸ್ತಾರೆ, ಆದರೆ ಮೀನಾ ಎಲ್ಲೂ ಇದ್ದಾಳೆ ಅಂತ ಸುಳಿವೇ ಸಿಗಂಗಿಲ್ಲ ಸೂರ್ಯಗೆ. ಸೂರ್ಯ ಮತ್ತು ಅವ್ರ ಫ್ರೆಂಡ್ ಚೇತನ್ ಹುಡುಕ್ತಿರ್ತಾರೆ, ಎಲ್ಲೂ ಕೂಡ ಮೀನಂದ ಸುಳಿವು ಸಿಗೋದಿಲ್ಲ. ಸೂರ್ಯ ಅಳ್ತಿರ್ತಾನೆ. ಈ ಕಡೆ ನೋಡಿದ್ರೆ ಮೀನಾ ಅಂತಂದ್ರೆ ಈ ಕಡೆ ಅದು ಅವು ಡಬ್ಬಿಗಳು ಖಾಲಿ ಡಬ್ಬಗಳದ ಒಂದು ಮನೆ ಥರ ಕಟ್ಟಾಕತ್ತಾಳ್ರಿ. ಅದ್ರೊಳಗೆ ಕುಂತ್ರಾದರೂ ಥಂಡಿ ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ಅದ್ರದ್ದು ಒಂದು ಚಿಕ್ಕ ಮನೆ ಥರ ಕಟ್ಕೊಂಡು ಒಂದು ಪ್ಲಾಸ್ಟಿಕ್ನ ಹೊಚ್ಕೊಂಡು ಕುಂದ್ರಲಾಕ ಕೂತಾಳ್ರಿ. ಆದರೂ ಕೂಡ ಭಾಳಷ್ಟು ಥಂಡಿ ಇದ್ದಿರ್ತದೆ. ಇಲ್ಲೇ ಸೂರ್ಯ ಎಲ್ಲ ಕಡೆಗೂ ವಿಚಾರಿಸ್ತಿರ್ತಾನೆ, ಆದ್ರೆ ಎಲ್ಲೂ ಕೂಡ ಮೀನನ ಸುಳಿವು ಸಿಗೋದೇ ಇಲ್ಲ. ಇಲ್ಲಿ ನೋಡ್ರಿ, ಒಂದು ಚಿಕ್ಕ ಮನೆ ಥರ ಮಾಡ್ಕೊಂಡು ಕುಂತಾಳ ಮೀನಾ. ಆದರೂ ಕೂಡ ಇದರಲ್ಲೂ ಕೂಡ ಕೂತ್ಕೊಳ್ಳೋಕ್ಕಾಗಂಗಿಲ್ಲ, ಅಷ್ಟೊಂದು ಜೋರಾಗಿ ಥಂಡಿ ಬೀಳ್ತಿರ್ತದೆ. ಹಾಗಾಗಿ ಮತ್ತು ಅದರಿಂದನೂ ಆಚೆ ಬರ್ತಾಳೆ. ಇಲ್ಲ ಅಂತಂದ್ರೆ ಸೂರ್ಯ ಅಂತೂ ನನ್ನ ದೇವತೆ ಸಿಗದೆ ಹೋದ್ರೆ ನಾನಂತೂ ಬದುಕಿರಂಗಿಲ್ಲ ಚೇತನ ಅಂತ ಹೇಳಿ ಅಳ್ತಾ ಇರ್ತಾನೆ ತುಂಬಾ. ನನ್ನ ಚಿಕ್ಕ ವಯಸ್ಸಿಂದನೂ ಬರೀ ಕಳ್ಕೊಳ್ಳೋದೇ ಆಗಿದೆ. ಮೀನಾ ಮದುವೆ ಟೈಮಲ್ಲಿ ನನ್ನನ್ನು ಬೇಡ ಅಂತ ಹೇಳಬೇಕಿತ್ತು, ಅವಳು ಇಷ್ಟೊತ್ತಿಗೆ ಸುಖವಾಗಿರ್ತಾ ಇದ್ಲು ಅಂತ ಹೇಳಿ ಸೂರ್ಯ ಹೇಳಿ ಅಳ್ತಾ ಇರ್ತಾನೆ. ಇಲ್ಲೇ ಮೀನಾ ಅಂತಂದ್ರೆ ಅದ್ರೊಳಗಿಂದ ಅದು ಮನೆ ಥರ ಕಟ್ಟಿದ್ಲು, ಅದ್ರೊಳಗೂ ಥಂಡಿ ಜಾಸ್ತಿ ಆಗಿರೋದ್ರಿಂದ ಒಂದು ಅವು ಡಬ್ಬಿಗಳ ಒಳಗನ ಕುಂತಿರ್ತಾಳೆ. ಕುಂತು ಅವಳಿಗೂ ಥಂಡಿ ಎಷ್ಟಂತ ತಾಳಕ್ಕಾಗ್ತದೆ ರೀ, ಭಾಳಷ್ಟು ಥಂಡಿ ಇದ್ದಿರ್ತದೆ. ಹಂಗೆ ತಲೆ ಸುತ್ತಿ ಬಿದ್ದುಬಿಡ್ತಾಳೆ. ಸೂರ್ಯ ಅಂತಂದ್ರೆ ಇಲ್ಲೇ ಅವನು ಅಳ್ತಾ ಕುಂತಿರ್ತಾನೆ. ಅವ್ರ ಫ್ರೆಂಡ್ ಹೇಳ್ತಾನೆ, ಬೇರೆ ಕಡೆ ಹೋಗಿ ಹುಡ್ಕೋಣ ಬಾ ಮಗ ಅಂತ ಹೇಳಿ. ಆದರೂ ಕೂಡ ಸೂರ್ಯ ಭಾಳ ಅಂದ್ರೆ ಭಾಳ ಅಳ್ತಾ ಇರ್ತಾನೆ ರೀ. ನನ್ನ ದೇವತೆ ಸಿಗದೆ ಹೋದ್ರೆ ನಾನು ಬದುಕಿರೋದೇ ಇಲ್ಲ ಕಣೋ ಅಂತ ಹೇಳಿ ಜಾಸ್ತಿ ಅಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇನ್ನು ಹುಡ್ಕೋಕೆ ಹೋಗೋಣ ಬಾ ಮಗ ಅಂತ ಹೇಳಿ ಅವ್ರ ಫ್ರೆಂಡ್ ಕರಿತಿರ್ಬೇಕಾದ್ರೆ ನಡಿ ಅಂಥೇಳಿ ಇನ್ನು ಮೀನನ್ನ ಹುಡ್ಕೋಕ್ಕಂತ ಹೋಗ್ತಿರ್ತಾರೆ. ಇನ್ನೇನು ಕಾರ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾರೆ ರೀ. ಆದರೆ ಕಾರ್ ಮಾತ್ರ ಸ್ಟಾರ್ಟ್ ಆಗಂಗಿಲ್ಲ, ಯಾಕೋ ಗೊತ್ತಿಲ್ಲ. ಕಾರು ಕೈ ಕೊಡ್ತು ಅಂಥೇಳಿ ಅವರು ತುಂಬಾ ಇದು ಆಳ್ತಾ ಇರ್ತಾನೆ ಸೂರ್ಯ ಅಂತೂ. ಇಲ್ಲೇ ಪಕ್ಕದಲ್ಲಿ ಗೋಡನ್ ಇರ್ತದೆ ರೀ, ಅವ್ರ ಕಾರ್ ನಿಂತಿರೋ ಪಕ್ಕದಲ್ಲೇ. ಇಲ್ಲೇ ನೋಡ್ರಿ, ಆ ಸೆಕ್ಯೂರಿಟಿ ಬಂದು ಎಬ್ಸಕ್ಕೆ ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಎದ್ದೇಳಂಗಿಲ್ಲ, ಫುಲ್ ಕುಡಿದ್ಬಿಟ್ಟು ಮನ್ಕೊಂಡಿರ್ತಾನೆ ಅವನು. ಮೀನಂದ ಪರ್ಸ್ ಕಾಣ್ತದೆ. ಪರ್ಸ್ ನೋಡ್ಬಿಟ್ಟು ಮೀನಾ ಎಲ್ಲೋ ಇದ್ದಾಳೆ ಚೇತನ, ಇಲ್ಲೇ ಇದ್ದಾಳೆ ಮಗ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅವನು ಸೆಕ್ಯೂರಿಟಿ ಹತ್ರ ಇರೋ ಬೀಗನ ತೆಗೆದು ಒಳಗಡೆ ಬರ್ತಾರೆ. ಬಂದು ಮೀನಾನ ಕಾಪಾಡ್ಕೋತಾರ ಸೂರ್ಯ ಅಂತ ಹೇಳಿ ಈಗ ಕಾದು ನೋಡ್ಬೇಕಾಗಿದ್ರಿ. ಯಾಕಂತಂದ್ರೆ ಸೂರ್ಯ ಮೀನಾ ಇರೋ ಜಾಗಕ್ಕಂತೂ ಬಂದಾಯಿತು, ಆದ್ರೆ ಮೀನಾನ ತುಂಬಾ ಕರಿತಾನ, ಕೂಗ್ತಾನ. ಆದರೂ ಮೀನಾ ಯಾಕಂದ್ರೆ ಸುಸ್ತಾಗಿ ಪ್ರಜ್ಞೆ ತಬ್ಬಿದ್ದಾಳಕಿ. ಮೀನಾ ಅಂತೂ ಮಾತಾಡೋಂಗಿಲ್ಲ. ಆದರೆ ಸೂರ್ಯನೇ ಇವಾಗ ಕಂಡು ಹಿಡಿತಾನೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ನಾಳಿನ ಸಂಚಿಕೆ ಒಳಗೆ ನೋಡಬೇಕು ಫ್ರೆಂಡ್ಸ್. ಕಾದು ಮೀನಾ ತಲೆ ಹತ್ರನೇ ಬಂದು ನಿಂತ್ಕೊಂಡಿದ್ದಾನೆ ರೀ ಇವಾಗ ಸೂರ್ಯ ಅಂತೂ. ಮೀನಾನ ಕಾಪಾಡ್ಕೋತಾನೆ ಅಂತ ಹೇಳಿ ಎಲ್ಲರ ನಂಬಿಕೆ. ಈಗ ಮೀನಾನ ನಾಳಿನ ವಿಡಿಯೋಸ್ ಒಳಗೆ ಸೂರ್ಯ ಕಾಪಾಡ್ತಾನೆ. ಇಲ್ಲೇ ಶಾಂತಿ ಅಂತಂದ್ರೆ ಪೂಜೆ ಮಾಡಿಸ್ತಾ ಇರ್ತಾಳೆ ನೋಡ್ರಿ. ಇಲ್ಲೇ ಮನೋಜನ ಹೆಸರು